ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಅಷ್ಟಮಿ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಏಕೈಕ ದಿನ ಇದೆ ಅಂತ ಹೇಳಿದ್ರೆ ಅದು ಅಷ್ಟಮಿಯ ದಿನ. ಯಾಕಂದರೆ ಎಷ್ಟೋ ಕಷ್ಟಗಳು ನಮಗೆ 8 ದಿಕ್ಕುಗಳಿಂದ ಸಮಸ್ಯೆಗಳೇ ತುಂಬ ಕಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಅಷ್ಟಮಿಗೂ ಹಾಗೂ ಭಾನುವಾರಕ್ಕೂ ತುಂಬ ಶಕ್ತಿ ಅನ್ನೋದಿದೆ. ಸಾಸುವೆ ಅನ್ನುವಂಥದ್ದು ತಂತ್ರ ಪರಿಹಾರಗಳಲ್ಲಿ ಒಂದು ರೀತಿಯಲ್ಲಿ ರಾಜನು ಇದ್ದಂಗೆ ನಮ್ಮ ಸಮಸ್ಯೆಗಳನ್ನು ಪಟ್ಟಂತ ಮಾಯ ಮಾಡುತ್ತೆ. ಹೌದು, ನಂಬಿಕೆ ಇದ್ದರೆ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಂಬಿಕೆ, ನಮ್ಮ ಮನಸ್ಸಲ್ಲಿರುವಂಥ ದೃಢವಾದ ನಂಬಿಕೆನೇ ನಮ್ಮನ್ನು ಎಲ್ಲ ರೀತಿಯ ಕಷ್ಟಗಳಿಂದ ವಿಮುಕ್ತಿ ಹೊಂದಿಸುತ್ತೆ, ಅಪಾರವಾದಂಥ ಶಕ್ತಿಯನ್ನು ಕೊಡುತ್ತೆ, ಧೈರ್ಯವನ್ನು ಕೊಡುತ್ತೆ, ನಂಬಿಕೆಯನ್ನು ಕೊಡುತ್ತೆ, ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಆತ್ಮಸ್ಥೈರ್ಯವನ್ನು ಕೊಡುತ್ತೆ. ಹೌದು, ಅದಕ್ಕೋಸ್ಕರ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ನಾವು ಇಲ್ಲಿ ತಂತ್ರ ಪರಿಹಾರಗಳಲ್ಲಿ ಬಳಸುವಂಥ ವಿಧಾನಗಳು ಸಾಕಷ್ಟು ಜನ ಒಂದು ರೀತಿಯಲ್ಲಿ ಅಂದ್ಕೊಳ್ತಾರೆ. ಅಂದರೆ ತಂತ್ರ ಪರಿಹಾರಗಳು ಅಂದರೆ ನಮಗೆ ಇದು ಸಾಧಾರಣವಾಗಿ ತುಂಬ ಸುಲಭ ವಿಧಾನದಲ್ಲೇ ಮನುಷ್ಯನಿಗೆ ಬರುವಂಥ ಒಂದು ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮಾಡುವಂಥ ವಿಧಾನಗಳಲ್ಲಿ ಇದು ಕೂಡ ಒಂದು. ಅದಕ್ಕೆ ಭಾನುವಾರ ಬಂದಿದೆ. ಭಾನುವಾರ ಅಂತ ಹೇಳಿದ್ರೆ ಸಾಧಾರಣವಾಗಿ ದಿನಗಳಲ್ಲಿ ನಾವು ಅಮಾವಾಸ್ಯೆಗೆ ಸಮನಾದಂಥ ದಿನ ಅಂತ ಭಾನುವಾರವನ್ನು ಆಯ್ಕೆ ಮಾಡ್ಕೊಳ್ತೀವಿ. ಎಷ್ಟೋ ಜನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಭಾನುವಾರಕ್ಕೆ ಹುಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಆ ಭಾನುವಾರನೇ ಅಷ್ಟಮಿ ಬಂದಿದೆ. ಇದನ್ನು ನಿಮ್ಮ ಮನೆಯಲ್ಲಿ ರಾತ್ರಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ರಾತ್ರಿ ಅನ್ನುವಂಥದ್ದು ಪ್ರಕೃತಿಯಲ್ಲಿ ತುಂಬ ಶಾಂತವಾಗಿ ನಿಶ್ಶಬ್ದವಾಗಿರುತ್ತೆ. ಸಕಾರಾತ್ಮಕವಾಗಿರುವಂಥದ್ದನ್ನು ನಾವು ನಮ್ಮ ಮನಸ್ಸಲ್ಲಿ ಆಲೋಚನೆಗಳ ಮುಖಾಂತರ ತುಂಬಿಸ್ಕೊಂಡಾಗ ಒಂದು ಶಕ್ತಿ ಅನ್ನುವಂಥದ್ದು ಪ್ರಸಾರ ಆಗುತ್ತೆ. ಮಾಡುವಂಥ ವಿಧಾನದಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮಗೆ ಒಂದು ಶಕ್ತಿ ಅನ್ನುವಂಥದ್ದು ಸಿಗುತ್ತೆ. ಇದನ್ನು ಮಾಡಿಕೊಳ್ಳುವಂಥ ವಿಧಾನ ತಿಳ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಬೇಕಾಗಿರುವಂಥದ್ದು ಸಾಸುವೆ. ಸ್ನೇಹಿತರೆ, ಸಾಸುವೆ ಅನ್ನುವಂಥದ್ದು ಮುಖ್ಯವಾಗಿ ನರದೃಷ್ಟಿಯನ್ನು ತೆಗೆಯುತ್ತೆ. ಶತ್ರುಗಳು ಏನೇ ಒಂದು ಕುತಂತ್ರ ಮಾಡ್ತಾಯಿದ್ರು, ನಮ್ಮ ವಿಚಾರದಲ್ಲಿ ತುಂಬಾ ಸಮಸ್ಯೆಗಳನ್ನು ತಂದೊಡ್ತಾ ಇದ್ದರೂ ಕೂಡ ಶತ್ರು ನಾಶ ಮಾಡುತ್ತೆ. ಏಕೆಂದರೆ ಶತ್ರುಗಳು ಹೊರಗಡೆಯಿಂದ ಬರೋದಿಲ್ಲ, ಎಲ್ಲರೂ ಹತ್ತಿರದವರೇ ಆಗಿರ್ತಾರೆ. ಸ್ನೇಹಿತರೆ, ಅದು ಎಲ್ರಿಗೂ ಕೂಡ ಅಪ್ಲೈ ಆಗೋದಿಲ್ಲ. ಕೆಲವೊಬ್ಬರಿಗೆ ತುಂಬಾ ಸಂಬಂಧಗಳಲ್ಲೂ ಚೆನ್ನಾಗಿರ್ತಾರೆ. ಆದರೆ ನಮ್ಮ ಸಮಸ್ಯೆಗಳನ್ನು ತೀರಾ ನಾವು ಹತ್ತಿರದಿಂದ ಹೇಳ್ಕೊಂಡಿರ್ತೀವಿ ಅಂತಹವ್ರಿಗೆ ಒಂದು ರೀತಿಯಲ್ಲಿ ಖುಷಿ ಹಾಲು ಕುಡಿದಷ್ಟು. ಯಾಕಂದರೆ ನಾವು ಯಾವಾಗಲೂ ಕಷ್ಟಗಳಲ್ಲೇ ಒದ್ದಾಡ್ತಾ ಇದ್ದೀವಿ ಅಂದರೆ ನೋಡೋರಿಗೆ ಒಂದು ರೀತಿಯಲ್ಲಿ ಹಬ್ಬ. ಈ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ವಿಧಾನವನ್ನು ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಎಷ್ಟೋ ಕಷ್ಟಗಳಿಂದ ನೀವು ಪಾರಾಗಬಹುದು. ತುಂಬ ಚೆನ್ನಾಗಿರುತ್ತೆ ಈ ತಂತ್ರ ಪರಿಹಾರಗಳಲ್ಲಿ. ಇದು ಕೂಡ ಇದನ್ನು ಮಾಡಿಕೊಂಡು ಎಷ್ಟೋ ಜನಕ್ಕೆ ಉತ್ತಮವಾದಂಥ ರಿಸಲ್ಟ್ ಅನ್ನೋದು ಬಂದಿದೆ. ಇದರಲ್ಲಿ ಬಳಸುವಂಥ ವಸ್ತುಗಳು ಕೂಡ ಸಾಸುವೆಯನ್ನು ಸ್ವಲ್ಪ ತಗೊಳ್ಳಿ. ಸಾಸುವೆ ಬಂದು ನೀವು ಅಡುಗೆಗೆ ಬಳಸುವಂಥ ಸಾಸುವೆ, ಕಪ್ಪು ಸಾಸುವೆ ಇರುತ್ತಲ್ವ, ಅದನ್ನೇ ತಗೊಳ್ಳಿ. ಇನ್ನು ಲವಂಗ, ಮೊಗ್ಗಿರುವಂಥದ್ದು ಹಾಗೂ ಏಲಕ್ಕಿ, ಇದು ಎರಡನ್ನು ಕೂಡ ಒಂದೊಂದು ತಗೊಂಡ್ರೂ ಆಯಿತು ಅಥವಾ ಮೂರು ತಗೊಂಡ್ರೂ ಕೂಡ ಆಯಿತು, ಇನ್ನೇನೂ ಇಲ್ಲ. ಇನ್ನು 11 ರೂಪಾಯಿ ನಮಗೆ ಬೇಕಾಗುತ್ತೆ. ಒಂದು 10 ರೂಪಾಯಿ ನೋಟ್ ತಗೊಂಡು 1 ರೂಪಾಯಿ ಆದರೂ ತಗೊಳ್ಳಿ. ಇಲ್ಲಾಂದರೆ 10 ರುಪೀಸ್ದು ಕಾಯಿನ್ ಬರುತ್ತಲ್ವ, ಕಾಯಿನ್ ತಗೊಂಡಾದರೂ 1 ರೂಪಾಯಿ ತಗೊಳ್ಳಿ ಸ್ನೇಹಿತರೆ. ಇಲ್ಲ ನಮಗೆ ಇದು ಸಿಗಲಿಲ್ಲ, ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಟೋಟಲ್ಲಾಗಿ ಕಾಯಿನ್ಸು ಎಷ್ಟಿದ್ರೂ ತಗೊಂಡ್ರೆ 11 ರೂಪಾಯಿ ಬರುವ ರೀತಿಯಲ್ಲಿ ಮಾಡಿಕೊಳ್ಳಿ. 11 ರೂಪಾಯಿ ಅನ್ನುವಂಥದ್ದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ, ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸಿ ಯಥೇಚ್ಛವಾದಂಥ ಧನಲಾಭವನ್ನು ಮಾಡಿಕೊಡುತ್ತೆ. ಇದು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಇಲ್ಲಿ ತಿಳಿಸ್ಕೊಡ್ತೀನಿ. ಎಷ್ಟೋ ಜನ ನಾವು ಕೇಳಿರ್ತೀವಿ, ನೋಡಿರ್ತೀವಿ, ಮಾಡುವಂಥವರು ಕೂಡ ಇರ್ತಾರೆ. ಈಸಿಯಾಗಿ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ಚಿಲ್ಲರೆ ದುಡ್ಡನ್ನು ಇಡ್ತಾರೆ, ಅಂದರೆ ಒಂದು ಬಾಕ್ಸಲ್ಲಿ ಇಡ್ತಾರೆ. ಸಾಸುವೆ ಡಬ್ಬಿಯಲ್ಲಿ ನಾವು ಇಡ್ತೀವಿ ಅನ್ನುವಂಥದ್ದು ಕೇಳಿರ್ತೀವಿ. ಅದನ್ನು ಮಾಡೋರು ಕೂಡ ಮಾಡ್ತಾರೆ. ಅಂದರೆ ಸಾಸುವೆ ಡಬ್ಬಿಯಲ್ಲಿ ಯಾಕೆ ಇಡ್ತಾರೆ ಅಂದರೆ ಹೆಣ್ಮಕ್ಳಿಗೆ ಅಡುಗೆ ಮನೆ ಅನ್ನುವಂಥದ್ದು ಹತ್ತಿರದ ಒಂದು ಜಾಗ ಅಂತ ಹೇಳ್ತೀವಿ. ಆ ಜಾಗದಲ್ಲಿ ಇಡುವಂಥದ್ದು ಅನ್ನುವಂಥ ಒಂದು ಸಾಧಾರಣವಾದ ವಿಚಾರ ಇದು.
ಆದರೆ ಸಾಸಿವೆ ಡಬ್ಬಿಯಲ್ಲಿ ಇಡುವಂಥ ದುಡ್ಡು ನಮ್ಮ ಮನೆಗೆ ಜಾಸ್ತಿ ದುಡ್ಡನ್ನು ತರುವಂತೆ ಮಾಡುವ ಒಂದು ಜಾದೂ ಇದೆ ಅದರಲ್ಲಿ. ಹೌದು ಸ್ನೇಹಿತರೆ, ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಸಾಸಿವೆ ಡಬ್ಬಿ ಇದ್ದರೆ ಅದನ್ನು ದೊಡ್ಡದಾಗಿ ಏನಾದರೂ ನೀವು ಇಟ್ಕೊಂಡಿದ್ರೆ ಅದರಲ್ಲೇ ಈ ಪರಿಹಾರವನ್ನು ಮಾಡಿ. ಇಲ್ಲ ಅಂತ ಹೇಳಿದ್ರೆ ಒಂದು ಬೌಲನ್ನು ತಗೊಳ್ಳಿ, ತೊಂದರೆ ಇಲ್ಲ. ಈಗ ಹೇಳುವಂಥ ವಿಧಾನದಲ್ಲಿ ನೀವು ಫಾಲೋ ಮಾಡಿ. ಒಂದು ಗಾಜಿನದ್ದಾದರೂ ತಗೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ತಗೊಳ್ಳಿ. ಒಂದು ನಮ್ಮ ಪ್ರಕೃತಿಯಲ್ಲೇ ಅಗಾಧವಾದಂಥ ಶಕ್ತಿ ಅನ್ನೋದಿದೆ ಅಂತ ಹೇಳಿದ್ರೆ ಬೇ ಲೀಫ್, ನಾವು ಪಲಾವ್ ಎಲೆ ಅಂತ ಹೇಳ್ತೀವಲ್ವ, ಅದಕ್ಕೆ ಶಕ್ತಿ ಜಾಸ್ತಿ ಇದೆ. ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಯಥೇಚ್ಛವಾದಂಥ ಲಾಭವನ್ನು ತಂದು ಕೊಡುವಂಥ, ನಾವು ಏನು ಕೇಳಿಕೊಂಡ್ರೂ ಕೂಡ ಅದನ್ನು ನಮಗೆ ಹಾಗೇ ಕೊಡುವಂಥ ಶಕ್ತಿ ಬೇ ಲೀಫ್ಗೆ ಇದೆ. ಇನ್ನು ಒಂದು ಅರಿಶಿಣದ ಕೊಂಬನ್ನು ತಗೊಳ್ಳಿ, ಲವಂಗಗಳು ಒಂದು 3 ತಗೊಳ್ಳಿ, ಏಲಕ್ಕಿಯನ್ನು ಒಂದು 3 ತಗೊಳ್ಳಿ. ಬೇ ಲೀಫ್ ಮೇಲೆ ನೀವು ಸಾಲ ಎಷ್ಟಿದೆಯೋ ಅಷ್ಟನ್ನು ಒಂದು ಕಡೆ, ಇಷ್ಟು ಸಾಲ ಇದೆ ಅದನ್ನು ತೀರಿಸುವಂಥ ವಿಧಾನ, ಸಾಲವನ್ನು ನೀವು ಇಷ್ಟಿದೆ ಅಂತ ಬರ್ಕೊಂಡು 4, 5, 6 ಅಂತ ಅದ್ರ ಮೇಲೆ ಬರೆದುಬಿಟ್ಟು ಬ್ಲೂ ಕಲರು ತಗೊಳ್ಳಿ ಪೆನ್ನು, ಇಲ್ಲಾಂದರೆ ಗ್ರೀನ್ ಇದ್ದರೂ ತಗೊಳ್ಳಿ. ಇದನ್ನು ಬಿಟ್ಟು ಬೇರೆದು ಯಾವುದು ತಗೊಳ್ಳೋದಕ್ಕೆ ಹೋಗಬೇಡಿ. ಈ ವಸ್ತುಗಳು ಎಲ್ಲವೂ ಕೂಡ ನಾವು ಇದರಲ್ಲಿ ಇಡಬೇಕು ಸ್ನೇಹಿತರೆ. ಈ ಥರ ಇಟ್ಟು ನೀವು ಕೇಳಿಕೊಂಡು ನೋಡಿ ಯಾವ ಥರ ಜಾದೂ ಮಾಡುತ್ತೆ. ನಿಮಗೆ ಸಾಲ ಎಷ್ಟೇ ಇದ್ದರೂ, ಲಕ್ಷಗಳ ಸಾಲ ಇದ್ದರೂ ಕೂಡ ಅದನ್ನು ತೀರಿಸುವಂಥ ಮಾರ್ಗವನ್ನು ಇದು ತೋರಿಸ್ಕೊಡುತ್ತೆ. ಹಾಗೂ ಸಾಲವನ್ನು ನಾವೇ ಕೊಡುವಂಥ ಶಕ್ತಿಯನ್ನು ಪ್ರಸಾರ ಮಾಡುತ್ತೆ, ಕೊಡುತ್ತೆ ಆ ಶಕ್ತಿ ಅನ್ನುವಂಥದ್ದು. ಇದನ್ನು ನೀವು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟೋ ಜನ ಹೆಣ್ಣುಮಕ್ಕಳಿಗೆ ತುಂಬ ಕಷ್ಟಗಳಿರುತ್ತೆ, ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ನಮಗೆ ಯಾರ ಸಹಾಯ ಕೂಡ ಇಲ್ಲ, ನಮಗೆ ನಾವೇ ಬೆಳಿಬೇಕು, ಮುಂದೆ ಹೋಗಬೇಕು, ಗಟ್ಟಿಯಾಗಿ ನಿಲ್ಲಬೇಕು ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಈ ಪರಿಹಾರ ಮಾಡಿ ನೀವು ಇದನ್ನು ಇವತ್ತು ರಾತ್ರಿ ಅಷ್ಟಮಿ ಇರೋದರಿಂದ ಆ ಶಕ್ತಿಯನ್ನು ಜಾಸ್ತಿ ಇರುತ್ತೆ, ಮಾಡ್ಕೊಂಡಾದಮೇಲೆ ಪೂರ್ತಿಯಾಗಿ ಅದನ್ನು ನಿಮ್ಮ ಅಡುಗೆ ಮನೆಯಲ್ಲೇ ಬಿಟ್ಟುಬಿಡಿ ಸ್ನೇಹಿತರೆ. ಇನ್ನು ಅದನ್ನು ಯಾವಾಗ ತೆಗಿಬೇಕು ಅಂತ ಹೇಳಿದ್ರೆ ಒಂದು 3 ದಿನ ಆದಮೇಲೆ ನೀವು ಸಾಸಿವೆ ಡಬ್ಬಿಯಲ್ಲೇ ಇಟ್ಕೊಂಡಿದ್ರು ₹11 ದುಡ್ಡು ಇಡುವಂಥ ಜಾಗಕ್ಕೆ ತಗೊಳ್ಳಿ. ಇನ್ನು ಮಿಕ್ಕಿದ ವಸ್ತುಗಳು ಅರಿಶಿಣ ಒಂದು ಕೊಂಬಿಟ್ಟಿರ್ತೀವಲ್ವ ಅದನ್ನು ₹11 ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಇನ್ನು ಬೇ ಲೀಫನ್ನು ಮಾತ್ರ ನೀವು ಲವಂಗ ಹಾಗೂ ಇಲಾಚಿ ಸಮೇತ ತಗೊಂಡೋಗಿದ್ದೆ ಮನೆಯ ಹೊರಗಡೆ ಸುಟ್ಟುಬಿಟ್ಟು ಆ ಬೂದಿಯನ್ನು ಬೇರೆ ಗಾಳಿಗೆ ಬಿಟ್ಟುಬಿಡಿ. ಇಷ್ಟು ಸುಲಭವಾಗಿ ಸಾಸುವೆಯನ್ನು ನಾವು ಬಳಸ್ಕೊಳ್ಬಹುದು, ತೊಂದರೆ ಇಲ್ಲ. ಇಷ್ಟನ್ನು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ ಎಲ್ರಿಗೂ. ಧನ್ಯವಾದಗಳು.